ಇನ್ನು ದಾವಣಗೆರೆಯಲ್ಲಿ ಕುಡಿಯೋ ನೀರಿಗಾಗಿ ಪರದಾಡ್ತಾ ಇದ್ದಾರೆ. ಬಿಸಿಲಿಗೆ ನಲುಗಿ ಹೋಗಿದ್ದಾರೆ ಬೆಣ್ಣೆನಗರಿ ದಾವಣಗೆರೆ ಜನರು. ಕೊಳವೆ ಬಾವಿಗಳು ಕೈ ಕೊಟ್ಟಿದೆ, ಕುಡಿಯೋ ನೀರಿಲ್ಲ, ಪರದಾಡಬೇಕಾದ ಸ್ಥಿತಿ. 103 ಗ್ರಾಮಗಳಲ್ಲಿ ಕುಡಿಯೋ ನೀರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಜಿಲ್ಲಾಡಳಿತಕ್ಕೆ ಹಿಡಿ ಶಾಪ ಹಾಕೊಂಡು ತಿರುಗ್ತಾ ಇದ್ದಾರೆ ಗ್ರಾಮಸ್ಥರು. ಗುಡಾಳ್ ಗ್ರಾಮ ಸೇರಿದಂತೆ ಹಲವು ಕಡೆ ಈ ಸಮಸ್ಯೆ ಆಗಿದೆ. ಈ ಸಂದರ್ಭ, ಈ ಬಿಸಿಲಿನಲ್ಲಿ ಕುಡಿಯೋ ನೀರಿಲ್ಲ ಅಂದ್ರೆ ಹೇಗಾಗಬೇಡ, ನೀರು ಸ್ಟಾಕ್ ಇರುವುದಿಲ್ಲ ಅಂತ ಒಂದು ಬೋರ್ಡ್ ಹಾಕೊಂಡಿದ್ದಾರೆ. ದಾವಣಗೆರೆ ಜನರಿಗೆ ಕುಡಿಯೋ ನೀರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಸರಿ, ಈಗ ಇದು ಇವಾಗಿನ ಸಮಸ್ಯೆ ಅಲ್ಲ ಸರಿ. ಒಂದರಿಂದ 1.5 ವರ್ಷ ಆಯ್ತು ಈಗ ನೀರಿಲ್ಲ ನಮಗೆ. SC STಗಳಿಗಂತೂ ನೀರೇ ಇಲ್ಲ ಸರ್. ಇಲ್ಲಿ ಈ ಕೆಳಗಡೆ ಡೌನಿಗೆ ಬರ್ತದೆ ಸರ್. ಅಲ್ಲೆಲ್ಲ ವಾಲ್ ಏನೋ ಮಾಡ್ಕೊಂತಾರಂತೆ, ಅಲ್ಲಿ ವಾಲ್ ಬಂದ್ ಮಾಡ್ಕೊಂತಾರೆ ಬಿಡ್ತಾರೆ, ಅವ್ರಿಗೆ ಗೊತ್ತು. ಅಲ್ಲಿ ನೀರು ಬರ್ತದೆ. ಅಲ್ಲಿ SC STಗಳಿಗಂತೂ ಈ 1.5 ವರ್ಷದಿಂದ ನೀರೇ ಬರ್ತಿಲ್ಲ ಸರ್. SC STಗಳು ಕೇಳೋಂಥ ಅಧಿಕಾರಿಗಳೇ ಇಲ್ಲ. PDO ಹತ್ರ ಹೋದ್ರೆ ಏನು ಹೇಳ್ತಾರೆ, ಬಂದು ಇವತ್ತು ಸರಿ ಮಾಡಿಸ್ತೀವಿ, ನಾಳೆ ಸರಿ ಮಾಡ್ತೀವಿ ಅಂತೇಳಿ ನಮಗೆ ಮುಖಕ್ಕೆ ಬಣ್ಣ ಹಚ್ಚಿ ಹೋಗ್ಬಿಡ್ತಾರೆ ಸರ್. ಮತ್ತೆ ಯಾವಾಗ ಅವ್ರು ಬಂದು ಅಲ್ಲಿ ಹೋದ್ರೆ ನಮಗೆ ರೆಸ್ಪಾನ್ಸೇ ಮಾಡೋದು ಸರ್. PDO ಸೆಕ್ರೆಟ್ರಿ ಯಾರು ರೆಸ್ಪಾನ್ಸ್ ಮಾಡಲ್ಲ. ಇವತ್ತು ಏನೋ ಮಾಧ್ಯಮದವ್ರು ಬಂದಾರಂತ ಇವತ್ತೇನು ಪಾಯಿಂಟ್ ಮಾಡಿಸ್ಯಾರ ಅಂತ ಹೇಳಿದ್ರು. ಅದು ಯಾವಾಗ ನಮಗೆ ನೀರು ಸಿಗುತ್ತೆ ಅಂತ ಗೊತ್ತಿಲ್ಲ ಸರ್. ಆಮೇಲೆ ಫಿಲ್ಟರ್ ನೀರು ಅಂತ ಮಾಡಿದ್ರು ಸರ್. ಫಿಲ್ಟರ್ ನೀರು ಅಂತ ಬರೋದೇ ಇಲ್ಲ ಸರ್. ಫಿಲ್ಟರ್ ನೀರು, ಆ ಫಿಲ್ಟರ್ ನೀರು ಪಂಚಾಯತಿಯಿಂದ ಟ್ಯಾಂಕರ್ ಹೊಡಿಸ್ಯಾರಾದ್ರೂ ಮೇಂಟೈನ್ ಮಾಡ್ಬೋದಿತ್ತು. ಅವ್ರು ಅದಕ್ಕೂ ತಲೆ ಕೆಡ್ಸಿನಲ್ಲ ಸರ್. ಆಮೇಲೆ ವಾಟರ್ ಟ್ಯಾಂಕ್ ಮಾಡಿದ್ದಾರೆ ಸರ್. ನಮ್ಮ ಇಡೀ ಪಂಚಾಯತಿಯಲ್ಲೇ ದೊಡ್ಡ ಊರು ಸರ್ ನಮ್ಮದು ಹೆಚ್ಚು ಕಮ್ಮಿ ಒಂದು 15,000 ರಿಂದ 20,000 ಜನ ಇದ್ದಾರೆ ಜನಸಂಖ್ಯೆ. ಇಲ್ಲೇ ನಮಗೆ 550,000 ಟ್ಯಾಂಕರ್ ಮಾಡಿಸ್ಯಾರ ಸರ್. 50,000 ಟ್ಯಾಂಕರ್ ನಮಗೆ ಒಂದು ಕೇರಿ ಸಾಲಲ್ಲ ಸರ್. 1,000 ಮನೆ ಇದಾವೆ ಸರ್ ನಮ್ಮೂರಲ್ಲಿ. 1,000 ಮನೆಗೆ 50,000 ಟ್ಯಾಂಕರ್ ಹೆಂಗೆ ಸಾಲ್ತತಿ? ಸಾಲಲ್ಲ. 50,000 ಲೀಟ್ರದು ಸಾಲಲ್ಲ ಸರ್. ಅದು ಟ್ಯಾಂಕರ್ ಒಂದು ಆಗ್ಬೇಕು. ಮತ್ತು ನಮಗೆ ನೀರಿನ ವ್ಯವಸ್ಥೆ ಆಗ್ಬೇಕು ಸರ್. ಕುಡಿಯೋ ನೀರಿನ ವ್ಯವಸ್ಥೆ ಆಗ್ಬೇಕು, ನೀರು ಬಳಸೋ ನೀರಿನ ವ್ಯವಸ್ಥೆ ಆಗ್ಬೇಕು ಸರ್. ನೀರಿಂದು ಈ ಊರಿಗೆ ಸಮಸ್ಯೆ ಐತೆ. ನೀರು ಬೇಕು. ನೀರು ಇಲ್ಲ ತಳದ ಎಲ್ಲಾರ ಬೋರ್ ಹಾಕ್ಸಿ, ಮೇಲೆದನ್ನೆಲ್ಲ ಅಧಿಕಾರಿ ಹಚ್ತಾ ಬೋರ್ ಹಾಕ್ಸಿ ಈ ಊರಿಗೆ ನೀರಿನ ಸಂಪಾದನೆ ಮಾಡಬೇಕು. ಬಡವರು ಬಗ್ಗರು ನೀರು ಇಲ್ದಲೆ ಜೀವನ ಇಲ್ಲ. ಅಕಸ್ಮಾತ್ ನೀರು ಬಂದ್ರೆ ಕೆಳಕ್ಕೆಲ್ಲರೂ ಬಿಟ್ಕೊಂತಾರೆ, ಮ್ಯಾಕ್ ನೀರೇ ಬರೋದಿಲ್ಲ. ಮ್ಯಾಕ್ ನೀರು ಬರೋದು ಒಂದು ದಿವಸ ಬಂದ್ರೆ ಕೆಳಕ್ಕೆ ನೀರಿಲ್ಲ. ಹಿಂಗೆ ಅಕ್ಕತಿ ಊರಾಗ ನೀರಿನ ಸಮಸ್ಯೆ ಐತೆ. ನೀರಿಂದ ಬರಂಗೆ ಮಾಡ್ರಿ ಅಂತ ಹೇಳಿದೆ ಅಷ್ಟೇ. ಎಲ್ಲ ಕೂಲಿ ಹೋಗ್ತಾರೆ. ಕೂಲಿ ಮಾಡೋ ಊರು ಹಳ್ಳಿದು. ನೀರಿಲ್ಲ ಅಂದ್ರೆ ಕೂಲಿ ಹೋದ್ರೆ ನೀರಿಲ್ಲ. ಕೂಲಿ ಬಿಟ್ಟು ಮನೆಗೆ ನೀರು ಇಡಕಂದ್ರೆ ರಾತ್ರಿ ಹೊತ್ತು ನೀರು ಹಿಡಿಯಕ್ಕೆ ಹೆಂಗಸರು ಎದ್ದೋಡೋದು.